ನಮಸ್ತೆ ಗೆಳೆಯರೆ. ಕಸದ ಮೇಲೆ ಕರುಣೆ ಇದ್ದರೆ ಬದುಕಲಾದೀತೆ. ಎಲ್ಲರೂ ಹೇಳ್ತಾರೆ ಅಹೋರಾತ್ರನಿಗೆ ಕರುಣೆನೇ ಇಲ್ಲ, ಎಲ್ಲರನ್ನ ತಪ್ಪು ಕಂಡಿಡಿತಾನೆ ಅಂತ. ಎಲ್ಲರನ್ನ ಎಲ್ಲಿ ತಪ್ಪು ಕಂಡಿಡಿದೆ? ಸಮಾಜ ಘಾತುಕರನ್ನು ಮಾತ್ರ, ದೇಶದ್ರೋಹಿಗಳನ್ನು ಮಾತ್ರ, ಹೆಣ್ಣ ನಿಂದಕರನ್ನು ಮಾತ್ರ, ಪ್ರಾಣಿ ವಂಚಕರನ್ನು ಮಾತ್ರ, ವೃಕ್ಷ ನಾಶಕರನ್ನು ಮಾತ್ರ, ಪಕ್ಷಿ ಹಂತಕರನ್ನು ಮಾತ್ರ. ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ದಾನೆ, ಪರಿವರ್ತನೆ ಆಗರೋ ಅಂತ. ಹಾಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿರೋರಲ್ಲಿ ಒಬ್ಬ ದುಷ್ಟ ದುರ್ಮಾರ್ಗ ಅಂದ್ರೆ ಸದ್ಗುರು. ಮೊದಲಿಂದ ಅಹೋರಾತ್ರ ಹೇಳ್ತಾ ಇದ್ದ, ಶಿವ ನೀಲಕಂಠ, ಶಿವ ವಿಷಕಂಠ. ಯಾವ ರೀತಿ ವಿಷಕಂಠ? ಹಾವಿನ ವಿಷವನ್ನ ಕಿತ್ತು ಕುಡಿಲಿಲ್ಲ ಶಿವ. ಹಾವಿನಿಂದ ಹೊರಬಂದ ವಿಷವನ್ನ ತಾ ಕುಡಿಯದಿದ್ದರೆ ಜಗತ್ತು ನಾಶವಾಗತ್ತೆ ಅಂತ ಹೇಳಿ, ತಾನು ನಾಶವಾದ್ರೂ ಪರವಾಗಿಲ್ಲ ಅಂತ ಹೇಳಿ ಉಂಡ ಆ ನಂಜನ್ನ, ಆ ನಂಜುಂಡ. ನಮ್ಮ ಕರ್ನಾಟಕ ಹನುಮನ ಕೊಟ್ಟ ನಾಡು ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ಶಿವನ ನಂಜನ್ನು ಇಳಿಸಿದ ನಾಡು ಕೂಡ. ನಮ್ಮ ಕ್ರೌಂಚ ಕ್ಷೇತ್ರ, ನಂಜನಗೂಡು ಕಪಿಲೆಯ ತೀರದಲ್ಲಿ ರಸಬಾಳೆ ಅಂತ ಹುಟ್ಟುತ್ತೆ. ನಂಜನಗೂಡಿನ ರಸಬಾಳೆ ಅಂತ ಹಾಡು ಅಲ್ಲಿಂದಾನೆ ಶುರುವಾಗುತ್ತೆ. ಆ ರಸಬಾಳೆನ ನೀವು ಲ್ಯಾಬ್ಗೆ ತಗೊಂಡೋಗಿ ನೋಡಿ, ಅದರಲ್ಲಿ ಎಲ್ಲ ರಸಗಳು ಇದೆ, ಅನೇಕ ಆಯುರ್ವೇದಿಕ ರಸಗಳಿದೆ, ಬೇರೆ ಎಲ್ಲೂ ಆಗಲ್ಲ ಅದು. ತಂದಿಹೆ ಕೊಡಗಿನ ಕಿತ್ತೀಳೆ ಅಂತ ಬರುತ್ತೆ, ದೇವನ ಹಳ್ಳಿಯ ಚಕ್ಕೋತ ಅಂತ ಬರುತ್ತೆ. ಆ ನಂಜನಗೂಡಿಗೆ ಶಿವ ಬರ್ತಾನೆ ತನ್ನ ನಂಜನ್ನ ಇಳಿಸಿಕೊಳ್ಳಲು. ಹಾಗಾಗಿ ಅಲ್ಲಿ ನಂಜುಂಡೇಶ್ವರ ಇರೋದು. ಆ ಶಿವ ಬಂದ ವಿಷವನ್ನು ಕುಡಿದೇ ದೇವನಾದರೂ ಅನಾರೋಗ್ಯಕ್ಕೊಳಗಾಗಿ ಪಾರ್ವತಿಯ ಶುಶ್ರೂಷೆ ಪಡೆದು ವಾಸಿಯಾಗೋದು. ಅಂತ ಶಿವ ಅಂದು ನಂಜು ಕುಡ್ದ, ವಿಷ ಕುಡ್ದ ಅಂತ ಹೇಳಿ ಇವನು ಸದ್ಗುರು ಕಪ್ಪು ಹಾವುಗಳನ್ನ ಹಿಡಿಸಿ ತಂದು ಅವುಗಳ ಹಲ್ಲಿನಿಂದ ಬಲವಂತವಾಗಿ ವಿಷವನ್ನ ತೆಗೆದು ಕಪ್ಪು ಹಸುವಿನ ಹಾಲಿನಲ್ಲಿ ಬೆರೆಸಿ ಆ ಕರುವಿನ ಹಾಲನ್ನ ಕದ್ದು ಅದರಲ್ಲಿ ಕುಡಿದು ಬಲೆ ನಾಟಕ ಆಡ್ತಾ ಇದ್ದ. ಅಂದ್ರೆ ಶಿವ ಅಂದು ಕುಡಿದಿದ್ದಾನೆ, ಇಂದು ಕುಡಿಬೇಕು ಅಂತ. ಶಿವ ಕುಡಿದ ಪರ್ಪಸ್ಸೇ ಬೇರೆ. ಅವನು ಕತ್ತಲ್ಲೇ ನಾಗವನ್ನು ಇಟ್ಟುಕೊಂಡಿದ್ದಾನೆ, ವಾಸುಕಿ. ಆತ ವಿಷನ ಕಿತ್ತು ಕುಡಿಯೋವನಾಗಿದ್ರೆ ಆ ವಾಸುಕಿ ಇರ್ತಿರ್ಲಿಲ್ಲ ಅಲ್ಲಿ. ಇವನು ಬುಟ್ಟಿಲಿಡ್ಬೇಕಾಗತ್ತೆ. ಈತ ಮಾಡಿದ ತಪ್ಪಿದು. ಅರಣ್ಯದ ಆಕ್ಟ್ 1972 ಪ್ರಕಾರ, ಇಂದಿರಾ ಗಾಂಧಿ ಅವರು ಮಾಡಿದ ಆಕ್ಟ್ ಪ್ರಕಾರ ಹಾವುಗಳನ್ನ ಹಿಡಿದು ಅವುಗಳ ಹಲ್ಲನ್ನ ವಿಷವನ್ನ ತೆಗೆಯುವುದು ಕ್ರೈಮ್. ಅದು ಅದರಲ್ಲೇ ಅರೆಸ್ಟ್ ಆಗ್ಬಿಡ್ಬೇಕು. ಆದ್ರೆ ಇನ್ಫ್ಲೂಯೆನ್ಸ್ ಇಂದ ಅವನು ಎಲ್ಲವನ್ನೂ ತಡ್ಕೊಂಡ. ಅಷ್ಟೇ ಅಲ್ಲ, ಹಾವುಗಳ ಕತೆ ಹೇಳ್ತೀನಿ ಕೇಳಿ. ಹಾವುಗಳು ತನ್ನ ವಿಷವನ್ನ ತನ್ನ ಆಸ್ತಿಯ ಹಾಗೆ ನೋಡ್ಕೊಳ್ಳುತ್ತೆ. ಆಸ್ತಿನ ಕಿತ್ಕೊಂಡ್ರೆ ಜನ ಹೆಂಗೆ ಡಿಪ್ರೆಷನ್ಗೆ ಹೋಗ್ತಾರೋ, ಯಾರಾದ್ರೂ ತಮ್ಮ ವಿಷವನ್ನ ಕಿತ್ಕೊಂಡ್ರೆ ಹಾವುಗಳು ಮಾನಸಿಕ ಅಸ್ವಸ್ಥತೆಗೆ ಒಳಗಾಗಿ ಸತ್ತು ಹೋಗುತ್ತವೆ. ಇವನು ಆ ಹಾವಿನ ವಿಷವನ್ನ ತೆಗೆದು ಕುಡಿದು ಅದನ್ನು ವಿಡಿಯೋ ಮಾಡಿದ್ದ. ಹಾಲನ್ನೇ ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರೋ.
ಇವನು ಇನ್ನು ಹಾಲು ಕುಡಿದವರೇ ಬದುಕೋದಕ್ಕಾಗ್ತಾ ಇಲ್ಲ ಈ ಕಾಲದಲ್ಲಿ. ಹಾಲ ಯಾಕಂದ್ರೆ ಕರುಗಳನ್ನ ಕೊಂದು ಕುಡಿತಾ ಇದ್ದಾರೆ. ಕರುವಿಗಿಡದೆ ಕರೆದ ಹಾಲು ವಿಷ ಅಲ್ಲದೆ ಇನ್ನೇನು ಹೇಳಿ. ಕೃತಯುಗದಲ್ಲಿ 4 ಮೊಲೆನ ಕರುಗ್ ಬಿಟ್ಬಿಡ್ತಿದ್ರು. ತ್ರೇತಾಯುಗದಲ್ಲಿ 3 ಮೊಲೆನ ಕರುಗ್ ಬಿಟ್ಬಿಟ್ಟು 1 ಮೊಲೆನ ಕರ್ಕೋತಾ ಇದ್ರು. ದ್ವಾಪರ ಯುಗದಲ್ಲಿ 2 ಮೊಲೆ ಹಸುಗೆ ಕರುಗೆ 2 ಮೊಲೆ ಇವ್ರು ಕರ್ಕೋತಾ ಇದ್ರು. ಕಲಿಯುಗದಲ್ಲಿ 1 ಮೊಲೆ ಕರುಗ್ ಬಿಡ್ತಾ ಇದ್ರು, 3 ಮೊಲೆ ಕರ್ಕೋತಾ ಇದ್ದಾರೆ. ಆದ್ರೆ ಈಗ ಕ್ರೌರ್ಯ ಎಷ್ಟಾಗಿದೆ ಅಂದ್ರೆ ಮಗು ಹುಟ್ಟಿದ ತಕ್ಷಣ ಕಸಾಯಿಗೆ ಮಾರ್ಬಿಟ್ಟು 4 ಮೊಲೆಯನ್ನ ಹೀರಿ ಮಾರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದ್ ವೇಳೆ ಹೆಣ್ಣುಗರು ಆದ್ರೆ ಅದಕ್ಕೆ ಭಾಗನೇ ಕೊಡ್ತಿಲ್ಲ. ಅದು ಬಲವಂತವಾಗಿ ತಿನ್ನೋದು ಕಲ್ತ್ಕೋಬೇಕು. ಅದಕ್ಕೆ ಏನೇನೋ ಆ ನೀರು ಕುಡಿಸ್ಬಿಟ್ಟು, ಸಕ್ಕರೆ ನೀರು ಕುಡಿಸ್ಬಿಟ್ಟು ಅದು ಹೆಂಗೋ ಬದುಕೊಳ್ಳಿ ಅಂತ ನೋಡ್ತಾ ಇದ್ದಾರೆ. ಹಾಲ್ನ ಉಳಿಸೋದಕ್ಕೆ ಅಂತ ಕ್ರೈಮ್ ನಡೀತಾ ಇದೆ. ಅದು ಹಲಾಹಲವಾಗುತ್ತೆ. ಯಾವಾಗ ತಾಯಿಗೆ ಗೊತ್ತಾಗುತ್ತೋ ನನ್ನ ಮಗು ಕುಡಿತಾ ಇಲ್ಲ ಹಾಲು, ಬೇರೆಯವರು ಕುಡಿತಾರೆ ಅಂದ್ರೆ ಅದು ವಿಷ ಬಿಡಕ್ ಶುರುವಾಗುತ್ತೆ ಹಸು. ಅದಕ್ಕೆ ನಮಗೆ ಅಸಿಡಿಟಿ ಇಂಥವೆಲ್ಲ ಬರ್ತಾ ಇರೋದು. ಇದನ್ನ ತಪ್ಪಿಸೋದಕ್ಕೆ ನಾವು ಗೋರಕ್ಷಾ ಅಂತ ಶುರು ಮಾಡಿ ಯಾರು ಕರುಗಳನ್ನ ಮಾರೋ ಆಗಿಲ್ಲ ಅಂತ ನಾವು ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ಮಾಡಿದ್ವಿ. ಇವಾಗ ಹೇಳಿ ನೀವು, ಅವನು ಸದ್ಗುರು ತಾನು ವಿಷ ಕುಡಿಯೋದು ಅಲ್ಲದೆ ವಿಷಯನ್ನ ಪ್ರದರ್ಶನ ಮಾಡ್ದ. ಇನ್ನದು ಆ ವಿಷ ಹಾವು ಕಚ್ಚಿದ ತಕ್ಷಣ ವಿಷ ನೆತ್ತಿಗತ್ತತ್ತೆ. ಇನ್ನು ಕುಡಿದ ವಿಷ ಕೂಡ ನೆತ್ತಿಗತ್ತದೆ ಇರುತ್ತ. ಅದೇ ಆಗಿದ್ದು ಬ್ರೈನ್ ಡ್ಯಾಮೇಜ್. ಕರ್ಮ ಫಲ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆ ಕರ್ಮ ಈ ಕರ್ಮ ಅಂತೆಲ್ಲ ಸ್ಪೀಚ್ ಹೇಳ್ಕೊಂಡು ಇದೇ ಪೇಜಲ್ಲಿ, ಅಹೋರಾತ್ರಾಯತನ ಪೇಜಲ್ಲಿ ಗೂಗಲ್ ಅರ್ತ್ ಇಮೇಜಸ್ ಹಾಕಿದೀನಿ ನೋಡಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಡಿಮೆ ಅಂದ್ರೆ 1,00,000 ಮರಗಳಿತ್ತು ಆ ಜಾಗದಲ್ಲಿ. ಇವಾಗ ಬಠಾ ಬಯಲು ಮಾಡಿಟ್ಟಿದ್ದಾನೆ. ಅಷ್ಟು ಮರಗಳ ಮಾರಣ ಹೋಮ ಮಾಡಿದ್ದಾನೆ. ಸುಮಾರು ಕಡಿಮೆ ಅಂದ್ರೆ 10 ಲೋಡ್ ಆಗುವಷ್ಟು ಹಾವುಗಳನ್ನ ಅಲ್ಲಿಂದ ಹಿಡಿಸಿದ್ದಾನೆ. ಯಾಕಂದ್ರೆ ಹಾವುಗಳು ಖಾಲಿ ಮಾಡಲೇಬೇಕು ಜಾಗ. ಹಾವುಗಳೆಲ್ಲ ಇದ್ದ ಜಾಗ ಅದು, ಪಾತಾಳವಾಸಿಗಳು. ಹಾವುಗಳಿಂದ ಮಳೆ ಬರುತ್ತೆ ನಮ್ಗೆ. ಹೀಗೆಲ್ಲ ಮಾಡಿದಾಗ ಇನ್ನು ಬ್ರೈನ್ ಡ್ಯಾಮೇಜ್ ಆಗದೆ ಇರುತ್ತಾ? ಯಾರು ಹೊತ್ಕೊಂಡು ಹೋಗಕ್ಕೆ ಈ ಆಸ್ತಿಗಳು ಪಾಸ್ತಿಗಳು? ಅಷ್ಟು ಅಲ್ಲದೆ ಡಾಕ್ಟರ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ತುಂಬಾ ಡೇಂಜರಸ್ ಸಿಚುಯೇಷನ್, ನಾವು ಮಾಡದೇ ಇದ್ರೆ ಬದುಕೋದು ಕಷ್ಟ, ತುಂಬಾ ಸೇಫ್ ಆಗಿದೆ ಸರ್ಜರಿ ಎಲ್ಲ ಆಗಿದೆ ಅಂದ್ರೆ ಈತ ಮಾತ್ರ ಡಾಕ್ಟರ್ಸ್ ಸುಮ್ನೆ ಓಪನ್ ಮಾಡಿದಾರೆ. ಅಲ್ಲಿ ಏನೂ ಇಲ್ಲ, ಅಲ್ಲಿ ಏನೋ ಇದೆ ಅಂತ ಓಪನ್ ಮಾಡಿದಾರೆ, ಅಲ್ಲಿ ಏನೂ ಇಲ್ಲ ಅಂತ ನಗ್ತಾನೆ. ಯಾಕೆ ಈ ಲೇವಡಿ ಮಾಡಬಾರ್ದು? ಅನಾರೋಗ್ಯ ಎಲ್ಲರಿಗೂ ಬರುತ್ತೆ. ರಾಮಕೃಷ್ಣ ಪರಮಹಂಸರಿಗೂ ಕ್ಯಾನ್ಸರ್ ಬಂದಿತ್ತು. ಆ ಕರ್ಮ ಬೇರೆ, ಅದು ಅನೇಕ ಜನ್ಮಗಳ ಕರ್ಮ, ಅದು ಬೇರೆ. ಆದ್ರೆ ಇದು ಇಲ್ಲೇ ಮಾಡಿದ ಕರ್ಮ, ಇಲ್ಲೇ ಮಾಡಿದ ಕರ್ಮ. ಇವರ ಕರ್ಮಕ್ಕೂ ಅಂತ ಕರ್ಮಕ್ಕೂ ಹೋಲಿಸಬೇಡಿ. ಅನಾರೋಗ್ಯ ನಮಗೂ ಬರುತ್ತೆ, ನಿಮಗೂ ಬರುತ್ತೆ, ಎಲ್ಲಾರ್ಗೂ ಬರುತ್ತೆ. ಆದ್ರೆ ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ತರ ಏನದು ಡೈಲಾಗ್. ಆಪರೇಷನ್ ಮಾಡಿರೋ ಡಾಕ್ಟರ್ಸ್ಗೆ ಥ್ಯಾಂಕ್ಸ್ ಕೂಡ ಹೇಳಿದೆ. ಎಷ್ಟು ಬನ್ನಂಜೆ ಗೋವಿಂದಾಚಾರ್ಯರಿಗೆ ಒಂದ್ಸಲ ಹಾರ್ಟ್ ಆಪರೇಷನ್ ಆಗುತ್ತೆ. ಅವರು ಈ ರೀತಿ ಮಾಡಲಿಲ್ಲ. ಸರ್ ಹೆಂಗಿತ್ತು ಸರ್ ಅಂತ ಹೇಳಿದ್ರೆ ಅವರು ಡಾಕ್ಟರ್ನ ಎಷ್ಟು ಹೊಗಳಿದ್ರು ಗೊತ್ತಾ? ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಮನುಷ್ಯನ್ಗೆ ಆ ಕೃತಜ್ಞತೆನೇ ಇಲ್ಲ. ಸುಮ್ಮನೆ ಸೆಲ್ಫ್ ಬೋಸ್ಟಿಂಗ್. ಡಾಕ್ಟರ್ಸ್ ಮಾಡೋದ್ರಂತೆ, ಏನು ಇಲ್ವಂತೆ, ಹಾಗೆ ಪ್ಯಾಚ್ ಮಾಡಿಬಿಟ್ರಂತೆ. ಎಷ್ಟು ದುರಹಂಕಾರ ಇದು! ಒಳ್ಳೇದಲ್ಲ. ಎತ್ಕೊಂಡು ಹೋಗ್ತಾ ಇದಾರೆ ಆಶ್ರಮ. ಅಲ್ಲಿ ಮರ ಕಡಿದು ಶಿವನಿಟ್ರೆ ಶಿವ ಇರ್ತಾನ. ಶಿವಪುರಾಣದಲ್ಲಿ ಕ್ಲಿಯರ್ ಆಗಿ ಬರುತ್ತೆ ಗೆಳೆಯರೆ. ಏನಂದ್ರೆ ರಾವಣಾಸುರ ಎತ್ತಿ ಕಟ್ಟುವಂತ ಗುಣ. ಶಿವಭಕ್ತ ಬಂದು ಪಾರ್ವತಮ್ಮನಿಗೆ ಹೇಳ್ತಾರೆ, ಪಾರ್ವತಮ್ಮ ನೀವಾದ್ರೂ ಹೇಳಮ್ಮ, ನಾನು ಲಂಕೆಯಲ್ಲಿ, ಸುವರ್ಣ ಲಂಕೆಯಲ್ಲಿ ಪ್ಯಾಲೇಸ್ ಕಟ್ಕೊಂಡಿದ್ದೀನಿ, ಸ್ವಲ್ಪ ಬೆಳಕಿಲ್ಲ, ನನಗೆ ಶಿವ ಈ ರೀತಿ ಬೆಟ್ಟ ಗುಡ್ಡಗಳ ನಡುವೆ ಕಲ್ಲುಗಳೊಳಗೆ ಬದುಕೋದು ನನಗೆ ಇಷ್ಟ ಆಗ್ತಿಲ್ಲ, ಇದು ಟಾರ್ಚ್ ಇಷ್ಟ ಆಗ್ತಿಲ್ಲ, ನಾನೇ ಮನೆ ಕಟ್ಟಿಸ್ಕೊಡ್ತೀನಿ, ಬಂಗಾರದ ಮನೆ ಕಟ್ಟಿಸ್ಕೊಡ್ತೀನಿ ಅಂದಾಗ ಶಿವನ ಹತ್ರ ಕರ್ಕೊಂಡ್ಬರ್ತಾರೆ ಪಾರ್ವತಮ್ಮ.
ಪಾರ್ವತಿ ಹೇಳದ ಮೇಲೆ ಸ್ವಲ್ಪ ಗೌರವ ಕೊಡ್ಬೇಕಲ್ಲ ಶಿವ. ಅದಕ್ಕೆ ಆಯ್ತಾ ಕಟ್ಟೋ, ಆದ್ರೆ ಒಂದು ಕಂಡೀಷನ್, ಒಂದು ಮರ ಬಿಡು, ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಗಾಡೋಂಗಿಲ್ಲ, ಒಂದು ಹುಲ್ಲನ್ನು ಕೂಡ ಕೀಳೋಂಗಿಲ್ಲ, ಹಂಗೆ ಕಟ್ಟು. ಒಂದು ಮರ ಕಡಿದ್ರೆ ನಿನಗೆ ಗ್ರಾಚಾರ ಹೇಳ್ತಾ ಇದೀನಿ. ಕಲ್ಲನ್ನ ಅಲ್ಲಿ ಇಲ್ಲಿ ಹಾಕ್ಬೇಡ. ಒಂದು ಇರುವೆ ಡ್ಯಾಮೇಜ್ ಆಗಬಾರ್ದು. ಕಟ್ತೀಯನೋ ಅಂದ್ರೆ ಅವನು ಓಡೋಗ್ಬಿಡ್ತಾನೆ. ಅಯ್ಯೋ ಈ ಮನುಷ್ಯನ ಹತ್ರ ಆಗೋದಿಲ್ಲ ಅಂತ ಮಹಾಪುರುಷ ಅದು. ಇನ್ನೊಂದೇನು ಗೊತ್ತಾ ನಿಮಗೆ, ರಾಮರ ಬಗ್ಗೆ ಒಂದು ಮಾತು ಬರುತ್ತೆ, ನಾವು ನಡೆಯುವ ದಾರಿಯಲ್ಲಿ ಹುಲ್ಲು ಬೆಳೆಯುವುದಿಲ್ಲ. ಹಳ್ಳಿಗಳಲ್ಲಿ ನೀವು ನಡೆದಾಗ ಗೊತ್ತಾಗುತ್ತೆ, ಮನುಷ್ಯ ನಡೆಯೋ ಜಾಗದಲ್ಲಿ ಹುಲ್ಲು ಬೆಳೆಯೋದಿಲ್ಲ. ಆದ್ರೆ ರಾಮ ಕಾಲಿಟ್ಟ ಜಾಗದಲ್ಲೆಲ್ಲ ಹಸಿರು ಸಂಪತ್ತು ಬೆಳೀತಾ ಹೋಗ್ತಿತ್ತಂತೆ. ಅಂತಹ ದೇವಮಾನವರು, ದೇವತೆಗಳವರು ಅಂತಹ ಬದುಕಿದ್ದಾರೆ. ಇಂಥವ್ರನ್ನೆಲ್ಲ ನೋಡಿ ಅನೇಕರು ಇದೇ ಎಕ್ಸ್ಪೆರಿಮೆಂಟ್ ಮಾಡಿ ಇವ್ರ ತರ ಕದ್ದು ವಿಷಾನ ಕಿತ್ತು ಹಾಲಲ್ಲಿ ಹಾಕೊಂಡು ಕುಡಿದು ಅವ್ರಿಗೂ ಇದು ಬ್ರೈನ್ ಪ್ರಾಬ್ಲಮ್ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಇದು ಬೇಡ. ಇನ್ನೊಂದು 3 ದ್ರೋಹಗಳಿಲ್ಲಿ. 3D ದ್ರೋಹ ಅಂತ ಇದನ್ನಂತಾರೆ. ಏನಂದ್ರೆ ಆ ರೀತಿ ವಿಷ ಕುಡಿಯೋದ್ರಿಂದ ಮೊದಲನೇದು ದೇಹದ್ರೋಹ, ತನ್ನ ದೇಹನ ತಾನೇ ದ್ರೋಹ ಮಾಡ್ಕೊಳ್ಳೋದು. ಇನ್ನೊಂದು ದೇಶದ್ರೋಹ, 1972 ಆಕ್ಟ್ ಪ್ರಕಾರ ದೇಶಕ್ಕೆ ದ್ರೋಹ ಮಾಡೋದು. ಮೂರನೇದು ದೇವದ್ರೋಹ, ದೇಹ ದೇಶ ದೇವ. ಈ 3 ದ್ರೋಹಗಳು ಇದರಲ್ಲಿ ಇರೋದ್ರಿಂದ ಪಾಪಕೂಪದಲ್ಲಿ ಬೀಳ್ತಾರೆ. ನೋಡಿ ಹೆಂಗಾಗ್ಬಿಟ್ಟಿದೆ. ಏನು ಅದು ನಗು, ವಿಕೃತ ವಿಕಟ ಅಟ್ಟಹಾಸ, ಅದು ಅಸಹ್ಯದ ನಗು. ಅದು ಸಾವಿನ ಬೆಲೆ ಗೊತ್ತಾಗತ್ತೆ ಎಲ್ಲಾರ್ಗು. ಏನ್ ಕಮೆಂಟ್? ಓಕೆ, ನೀವ್ ಹೇಳ್ತಾ ಇರಿ ಅವ್ರ ಹತ್ರ ಕರುಣೆ ಇರ್ಲಿ, ಯಾಕೆ ಆತನ್ನ ಈ ಟೈಮಲ್ಲಿ ಆಡ್ಕೊಳ್ಳೋದು ಈ ಉದ್ದೇಶನೇ ಅಲ್ಲ. ನಾನು ಬೇಕಾದ್ರೆ ನೀವು ಯಾರ ಕಾಲಾದ್ರೂ ಹಿಡಿದು ಅವ್ರ ಮನೆ ಪಾತ್ರೆ ತೊಳೆಯಕ್ಕೆ ಹೇಳಿ, ಬಟ್ ನನ್ನ ಕಂಡೀಷನ್ಸ್ ಒಪ್ಪೋದಾದ್ರೆ ಅವ್ರ ಮನೆಯಲ್ಲಿ ಕೆಲಸದಾಳಾಗಿಡಿ, ಒಪ್ಕೋತೀನಿ. ನನ್ನ ದೇಶದ ವೃಕ್ಷಗಳೆಲ್ಲ ಇವತ್ತು ಬಂಧ ವಿಮುಕ್ತ ಆಗಬೇಕು. ನನ್ನ ದೇಶದ ವೃಕ್ಷ ಸಂಪತ್ತು ಭೂತಾಂತರ ಆಗಬೇಕು. ಎಲ್ಲಾ ಗಿಡಗಳಿಗೂ ಇರೋ ಮಳೆಗಳನ್ನ ತೆಗಿಬೇಕು, ಪಾತಿಗಳನ್ನ ಕಟ್ಟಬೇಕು. ನೀವು ಯಾರಿಗೆ ಕಾಲಿಗೆ ಬೀಳಿ ಅನ್ನೋ ಬೀಳ್ತೀನಿ ನಾನು. ಇಂಥ ಅವರು ದೇಶದ್ರೋಹ ಮಾಡಿ ಹಾವುಗಳು ನರಳಾಟ. ಏನು ಹಾವಿಗೆ ಕಲ್ಲು ನಾಗರ ಕಂಡರೆ, ನಂಗೆ ಬಸವಣ್ಣ ಅವ್ರು ತುಂಬಾ ನೆನಪಾಗ್ತಾರೆ. ಕಲ್ಲು ನಾಗರ ಕಂಡರೆ ಹಾಲೆರೆ ಬರಯ್ಯ, ನಿಜನಾಗರ ಕಂಡರೆ ಅಂತ ಬರ್ದಿದಾರಲ್ಲ. ಈ ಮನುಷ್ಯ ಅಲ್ಲಿರೋ ನಾಗಗಳನ್ನೆಲ್ಲ ತೆಗೆದು ಓಡಿಸಿ ಅಲ್ಲಿ ನಾಗರ ಕಲ್ಲು ನಿಲ್ಲಿಸಿ ಅದರ ಮೇಲೆ ನಿಂತ್ಕೊಂಡು ಏನ್ ಸ್ಟೈಲಾಗಿ ಅಭಿಷೇಕ ಮಾಡೋದು, ಏನಂತ ಹೇಳಿ ಯೋಚನೆ ಮಾಡಿ. ಧನ್ಯವಾದ. ಅಹೋರಾತ್ರ.